ಡಾಕ್ಟರ್ ಆಗಬೇಕು ಅನ್ನೋಂಥ ಆಸೆ ಲಕ್ಷಾಂತರ ಮಕ್ಕಳಿಗಿದೆ ದೇಶದಲ್ಲಿ. ನೀವು ಒಂದು ವರ್ಷಕ್ಕೆ ನೀವು ನೋಡಿದ್ರೆ 2025 ಅಂತ ನೋಡಿದ್ರೆ ಸುಮಾರು 25 ಲಕ್ಷ ಜನ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ನೀಟ್ ಪರೀಕ್ಷೆ ಬರೆದರು, NEET ಪರೀಕ್ಷೆಯನ್ನು ಬರೆದರು. ಅದೆಲ್ಲ 12th ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ PUC ಮುಗಿಸಿರುವಂಥ ಮಕ್ಕಳು. ನೀವು 9th ಲೆಕ್ಕ ಹಾಕ್ಕೊಂಡ್ರೆ 9th 10th 11th 12th ಅಂತ ಆದರೆ ಅಟ್ ಎ ಟೈಮ್ ಪ್ರಿಪೇರ್ ಮಾಡ್ತಾ ಇರುವಂಥವ್ರು ಸುಮಾರು 1 ಕೋಟಿ ಜನ. 1 ಕೋಟಿ ಜನ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಯಾವುದೋ ಒಂದು ಮಟ್ಟದ ತಯಾರಿ ಮಾಡ್ತಾ ಇದ್ದಾರೆ. 25 ಲಕ್ಷ ಜನ ಮಕ್ಕಳು ಪ್ರತಿ ವರ್ಷ ಪರೀಕ್ಷೆ ಬರಿತಾ ಇದ್ದಾರೆ. ಅದರಲ್ಲಿ ಸುಮಾರು 1.25 ಲಕ್ಷ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇದೆ. 25 ಲಕ್ಷ ಜನ ಮಕ್ಕಳು ಸರಿಯಾಗಿ ತಯಾರಿ ಮಾಡ್ತಾ ಇದ್ದಾರೆ, ಪ್ರಿಪೇರ್ ಮಾಡ್ತಾ ಇದ್ದಾರೆ, ನನಗೆ ಆಗುತ್ತೆ ಅನ್ನೋ ವಿಶ್ವಾಸದಲ್ಲೇ ತಯಾರಿ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಮೆಜಾರಿಟಿ ಜನಗಳಿಗೆ ಸಿಗ್ತಾ ಇಲ್ಲ ಮೆಡಿಕಲ್ ಸೀಟ್? ಯಾಕೆ ಮೋರ್ ದ್ಯಾನ್ 95% ಆಫ್ ದಿ ಸ್ಟೂಡೆಂಟ್ಸ್ ಅಂದರೆ 95%ಗೂ ಹೆಚ್ಚು ಮಕ್ಕಳು ಯಾಕೆ ಈ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾ ಇದ್ದಾರೆ? ಎಕ್ಸಾಮಲ್ಲಿ ಸಕ್ಸಸ್ಫುಲ್ಲಾಗಿ ಕ್ಲಿಯರ್ ಮಾಡಿ ಮೆಡಿಕಲ್ ಸೀಟ್ ತೊಗೊಳ್ತಾ ಇರೋವಂಥ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಅಥವಾ ನಿಮ್ಮ ಮಕ್ಕಳು ಆ ಮೆಡಿಕಲ್ ಸೀಟ್ ತೊಗೊಳ್ಳೋ ಅಂಥ ಅವ್ರ ಮಧ್ಯದಲ್ಲಿ ಇರಬೇಕು ಅಂತಂದರೆ ಏನು ಮಾಡಬೇಕು? ಈ ವಿಷಯದ ಬಗ್ಗೆ ಕ್ಲಾರಿಟಿ ನಿಮಗೆ ಇರಬೇಕು. ಜಸ್ಟ್ ನಮ್ಮ ಮಕ್ಕಳನ್ನ ನಾವು ಡಾಕ್ಟರ್ ಮಾಡ್ತೀವಿ ಅಥವಾ ಮಕ್ಕಳಿಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ, ನಾವು ಏನು ಬೇಕಾದರೂ ಮಾಡ್ತೀವಿ, ಎಷ್ಟು ಬೇಕಾದರೂ ಖರ್ಚು ಮಾಡ್ತೀವಿ, ದೇಶದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವುದು ಹುಡುಕ್ಬಿಟ್ಟು ಅಲ್ಲಿ ಕೋಚಿಂಗ್ ಕೊಡಿಸ್ತೀವಿ, ಅವೆಲ್ಲ ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ. ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ಮಕ್ಕಳಿಗೆ ಸಕ್ಸಸ್ ಸಿಗುತ್ತೆ. ಸೊ ನೀವೊಂದು ಯೋಚನೆ ಮಾಡಿ, 25 ಲಕ್ಷ ಜನ ಮಕ್ಕಳಲ್ಲಿ ಪ್ರತಿದಿನ ಓದ್ತಾ ಇದ್ದಾರೆ ಮಕ್ಕಳು. ಎಲ್ಲರೂ ಕಾಲೇಜಿಗೆ ಹೋಗ್ತಾರೆ, ಬರ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಪ್ರಿಪ್ರೇಷನ್ ಮಾಡ್ತಾರೆ, ಟೆಸ್ಟ್ಗಳನ್ನು ತಗೊಳ್ತಾ ಇದ್ದಾರೆ. ಇದೆಲ್ಲದನ್ನು ಮಾಡಿ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ? ಮಾಡಬೇಕಾಗಿರೋದು ಏನು ಅದನ್ನು ನಾನು ನಿಮಗೆ ಹೇಳ್ತೀನಿ. ನಿಮ್ಮ ಮಕ್ಕಳು ನಿರಂತರವಾಗಿ ಬೇರೆ ಬೇರೆ ರೀತಿಯ ಜನಗಳ ಜೊತೆಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ನಂಬರ್ 1, ಅವರಿಗೆ ಇನ್ಸ್ಟ್ರಕ್ಟರ್ಸ್ ಎಕ್ಸ್ಪೋಜರ್ ಇದೆ. ಇನ್ಸ್ಟ್ರಕ್ಟರ್ಸ್ ಅಂತಂದರೆ ಯಾರು? ಏನು ಮಾಡಬೇಕು ಅನ್ನೋದನ್ನು ಹೇಳುವಂಥವ್ರು ಇನ್ಸ್ಟ್ರಕ್ಟರ್ಸ್, ಅವರ ಎಕ್ಸ್ಪೋಜರ್ ಇದೆ. ಟೀಚರ್ಸ್ ಎಕ್ಸ್ಪೋಜರ್ ಇದೆ. ಟೀಚರ್ಸ್ಗೆ ಏನು ಗೊತ್ತಿರುತ್ತೆ? ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಸಬ್ಜೆಕ್ಟನ್ನು ಹೇಳ್ಕೊಡ್ತಾರೆ, ಏನನ್ನು ಕಲಿತಾ ಇದ್ದಾರೋ ಅದ್ರ ಯಾಕೆ ಅನ್ನೋದನ್ನು, ಅದ್ರ ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಟೀಚರ್ಸ್ ಎಕ್ಸ್ಪೋಜರ್ ಮಕ್ಕಳಿಗಿದೆ. ಆದರೆ ಸಕ್ಸಸ್ ಆಗಬೇಕು ಅಂತಂದರೆ ಎಕ್ಸ್ಪೋಜರ್ ಬೇಕಾಗಿರುವಂಥದ್ದು, ಗೈಡೆನ್ಸ್ ಬೇಕಾಗಿರುವಂಥದ್ದು ಕೋಚ್ಗಳಿಂದ ಮತ್ತು ಮೆಂಟಾರ್ಸಿಂದ. ಒಬ್ಬ ಟೀಚರ್ ಸಬ್ಜೆಕ್ಟನ್ನು ಚೆನ್ನಾಗಿ ಪಾಠ ಮಾಡ್ಬೋದು, ಆದರೆ ಒಬ್ಬ ಕೋಚ್ ಆ ಇಡೀ ತಯಾರಿ ಏನಿರುತ್ತೋ ಅದರ ವಿಷಯದಲ್ಲಿ ಎಲ್ಲವನ್ನ ತಿಳ್ಕೊಂಡಿರ್ತಾರೆ. ಈಗ ನಿಮ್ಮ ಮಕ್ಕಳು ಡಾಕ್ಟರ್ಸ್ ಆಗಬೇಕು ಅಂತ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ 3 ಸಬ್ಜೆಕ್ಟ್ಗಳ ಮೇಲೆ ಪ್ರಿಪೇರ್ ಆಗಬೇಕು. ಈ 3 ಸಬ್ಜೆಕ್ಟ್ಗಳನ್ನು ಕಲಿಸೋದಕ್ಕೆ, ಸಬ್ಜೆಕ್ಟಲ್ಲಿ ಪ್ರೊಫಿಷಿಯನ್ಸಿ ಡೆವಲಪ್ ಮಾಡ್ಕೊಳ್ಬೇಕು ಮಕ್ಕಳು ಅಂತಂದರೆ ಒಳ್ಳೆ ಟೀಚರ್ಸಿನ ಅವಶ್ಯಕತೆ ಇದೆ. ಆದರೆ ಕೋಚ್ ಅನ್ನೋರು ಯಾರು? ಕೋಚ್ ಯಾರಿರ್ತಾರೋ ಅವರಿಗೆ ಇಡೀ ಮೆಡಿಕಲ್ ಪ್ರೊಫೆಷನ್ ಬಗ್ಗೆ, ಇಡೀ ನಮ್ಮ ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ, ಎಲ್ಲೆಲ್ಲಿ ಯಾವ್ಯಾವ ಮೆಡಿಕಲ್ ಕಾಲೇಜಸ್ ಇದೆ, ಚಾಲೆಂಜಸ್ ಏನಿದೆ, ಇದು ಎಲ್ಲದರ ಬಗ್ಗೆ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆ ಆಧಾರದ ಮೇಲೆ ಯಾರು ಗೈಡ್ ಮಾಡ್ತಾ ಹೋಗ್ತಾರೋ ಮಕ್ಕಳಿಗೆ, ಅವರು ಕೋಚ್. ಒಬ್ಬ ಒಳ್ಳೆ ಕೋಚ್ ಟೀಚರ್ ಕೂಡ ಹೌದು, ಆದರೆ ಪ್ರತಿ ಟೀಚರ್ ಕೋಚ್ ಅಲ್ಲ. ನೀವು ಸುತ್ತ ನೋಡ್ತಿರಲ್ಲ ಕೋಚಿಂಗ್ ಸೆಂಟರ್, ABCD ಇಂದ Z ನಿಮಗೆ ಕೋಚಿಂಗ್ ಸೆಂಟರ್ಗಳು ಸಿಗುತ್ತೆ ಸುತ್ತಮುತ್ತ. ಅದರಲ್ಲಿ ಎಲ್ಲ ಟೀಚರ್ಸ್ ಇದ್ದಾರೆ ಹೊರತು ನಿಮಗೆ ಕೋಚಸ್ ಇಲ್ಲ. ಕೋಚಸ್ಸಿಗೆ ಇಡೀ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ಇರಬೇಕು. ಸರಿ, ಕೋಚ್ ಕೂಡ ಸಿಕ್ಬಿಟ್ರು ಅಂತಂದ್ರೂ ನಿಮಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮಕ್ಕಳ ತಯಾರಿ ನಡೆಯುವಾಗ ಪ್ರತಿನಿತ್ಯ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಸವಾಲುಗಳನ್ನು ಅವ್ರು ಎದುರಿಸಬೇಕಾಗತ್ತೆ. ಆ ಸವಾಲುಗಳು ಬೇರೆ ಬೇರೆ ಸ್ತರದಲ್ಲಿರುತ್ತೆ, ಬರೀ ಸಬ್ಜೆಕ್ಟ್ ರಿಲೇಟೆಡ್ ಅಲ್ಲ. ಸಬ್ಜೆಕ್ಟ್ ಮಾತ್ರ ಸವಾಲಲ್ಲ, ಸಬ್ಜೆಕ್ಟನ್ನು ಕಲಿಸೋದಕ್ಕೆ ಟೀಚರ್ಸ್ ಇದ್ದಾರೆ, ಆದರೆ ನನಗೆ ಮೋಟಿವೇಶನ್ನೇ ಇಲ್ಲ, ನಾನು ಮಾಡ್ತಿರೋದು ಸರಿನೋ ಇಲ್ವೋ ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ. ಈಗ ನಿಮಗೆ ನಾನು ಮಾಡಿಲ್ಲದೆ ಇರೋವಂಥ ಯಾವುದೋ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಗೈಡೆನ್ಸ್ ಕೊಟ್ಟರೆ ನೀವು ಅದನ್ನು ವಿಶ್ವಾಸದಿಂದ ನಂಬಕ್ಕೆ ಸಾಧ್ಯ ಆಗುತ್ತಾ? ನೋಡಪ್ಪ, ನನಗಿದೆಲ್ಲ ಗೊತ್ತು, ನನಗಿದೆಲ್ಲ ಅರ್ಥ ಆಗುತ್ತೆ, ನಾನು ಹೇಳ್ದಂಗೆ ಮಾಡು ಅಂತಂದರೆ ನಿಮ್ಮ ಮನಸ್ಸು ಕೇಳುವಂಥ ಒಂದು ಪ್ರಶ್ನೆ, ನೀನು ಇದನ್ನು ಮಾಡಿದೀಯಾ ಅನ್ನೋದು. ಈಗ ನಾನು ಒಬ್ಬ ಟೀಚರ್ ಅಂತ ಹೇಳ್ಬಿಟ್ಟು ನಾನು ಇಡೀ ದೇಶದ ಬೆಸ್ಟ್ ಟೀಚರ್, ನಾನು ದಿನದ 16 ಗಂಟೆ ಓದು ನೀನು ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಮೊದಲು ಕೇಳುವಂಥ ಪ್ರಶ್ನೆ, ನೀನು ಇದನ್ನು ಮಾಡಿದೆಯಾ ಅಂತ. ಸೊ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳೋರ ಮೇಲಿರುವಂಥ ನಂಬಿಕೆಗಿಂತ ಆಳವಾದ ವಿಶ್ವಾಸ ಬರುವಂಥದ್ದು, ಏನು ಹೇಳ್ತಿದ್ದಾರೋ ಅದನ್ನು ಮಾಡಿರೋ ಅಂತ ಅವ್ರು ಹೇಳಿದಾಗ ವಿಶ್ವಾಸ ಬರುತ್ತೆ ಮನಸ್ಸಿಗೆ. ಸೊ ಮನಸ್ಸಿನ ಮಟ್ಟದಲ್ಲಿ ಮಕ್ಕಳಿಗೆ ನಾನು ಮಾಡ್ತಿರೋದು ಸರಿ ಇದೆ ಅನ್ನೋಂಥ ವಿಶ್ವಾಸ ಬಂದರೆ ಮಾತ್ರ ಅವರ ಪ್ರಿಪ್ರೇಷನ್ ಸರಿಯಾಗತ್ತೆ. ಕಾಲೇಜಿಗೆ ಹೋಗ್ತಿದ್ದಾರೆ, ಟ್ಯೂಷನ್ಗೆ ಹೋಗ್ತಿದ್ದಾರೆ, ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಓದೋ ಥರ ಕಾಣಿಸ್ತಾ ಇದ್ದಾರೆ ಅಂತಂದು ಮಾತ್ರಕ್ಕೆ ನಿಮ್ಮ ಮಕ್ಕಳ ಪ್ರಿಪ್ರೇಷನ್ ಸರಿಯಾಗಿ ಆಗ್ತಿದೆ ಅಂತ ಅಲ್ಲ. ಸರಿಯಾಗಿ ಆಗ್ತಿರಬೇಕು ಅಂತಂದರೆ ಮನಸ್ಸಿನಿಂದ ಅವರಲ್ಲಿ ವಿಶ್ವಾಸ ಇರಬೇಕು. ನಾನು ಮಾಡ್ತಿದ್ದೀನಿ, ನನಗೆ ಆಗುತ್ತೆ ಅನ್ನೋಂಥ ವಿಶ್ವಾಸ ಬರಬೇಕು. ಯಾವಾಗ ಅವ್ರ ಮನಸ್ಸಿನಲ್ಲಿ ಸಮಸ್ಯೆಗಳು ಬರುತ್ತೋ, ಯಾವಾಗ ಅವ್ರ ಮನಸ್ಸಿನಲ್ಲಿ ಅನುಮಾನಗಳು ಬರುತ್ತೋ, ಆ ಅನುಮಾನಗಳಿಗೆ ಪರಿಹಾರ
ಆ ದಾರಿಯನ್ನು ನಡೆದಿರೋವಂಥವ್ರು ಯಾರೋ ಒಬ್ಬರು ಕೊಡಬೇಕು. ಯಾರು ನಾವು ಏನನ್ನು ಬೇಕು ಅಂತ ಬಯಸ್ತಾ ಇರ್ತೀವೋ ಅದನ್ನು ಆಗಲೇ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೋ ಅಂಥವರ ಮಾರ್ಗದರ್ಶನ ಬೇಕು. ಅಂಥವರನ್ನು ನಾವು ಮೆಂಟಾರ್ಸ್ ಅಂತ ಕರಿತೀವಿ. ಸೊ 4 ಮಟ್ಟದ ಜನಗಳ ಸಂಪರ್ಕ ಆಗುತ್ತೆ ಮಕ್ಕಳಿಗೆ. ಇನ್ಸ್ಟ್ರಕ್ಟರ್ಸ್ ಪ್ರತಿದಿನ ಸಿಗ್ತಾರೆ, ಏನು ಮಾಡಬೇಕು ಅನ್ನೋದನ್ನು ಹೇಳುವಂಥವ್ರು. ಟೀಚರ್ಸ್ ಸಬ್ಜೆಕ್ಟ್ಗಳನ್ನು ಪಾಠ ಮಾಡುವಂಥವ್ರು, ಅವರು ಪ್ರತಿದಿನ ಸಿಗ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಮಕ್ಕಳಿಗೆ ಸಿಗುವಂಥವರೆಲ್ಲ ಟೀಚರ್ಸೇನೆ. ಕೋಚಸ್ ಭಾಳ ಅಪರೂಪದಲ್ಲಿ ಸಿಗ್ತಾರೆ. ನಮ್ಮ ದೇಶದಲ್ಲಿ ಮೆಂಟರ್ಸಿನ ಕೊರತೆ ದೊಡ್ಡ ಮಟ್ಟದಲ್ಲಿದೆ. ಮೆಂಟರ್ಸ್ ಇಲ್ಲವೇ ಇಲ್ಲ. ಈಗ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಂದರೆ ಅವರಿಗೆ ಒಬ್ಬ ಡಾಕ್ಟರ್ ಅಷ್ಟೇ ಮೆಂಟರ್ ಆಗೋದಕ್ಕೆ ಸಾಧ್ಯ. ನಿಮ್ಮ ಮಗ ಅಥವಾ ಮಗಳು IAS ಆಫೀಸರ್ ಆಗಬೇಕು ಅಂತಂದರೆ ಯಾರೋ ಒಬ್ಬರು ಸಬ್ಜೆಕ್ಟ್ ತಿಳಿದಿರೋವಂಥವ್ರು, ಏನೇನು ಸಬ್ಜೆಕ್ಟ್ಸನ್ನು ಕಲಿಬೇಕೋ ಅವ್ರು ಟೀಚರ್ ಆಗ್ಬೋದು. ಆ ಇಡೀ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ಇರುವಂಥವ್ರು, ಅದರ ಪ್ಯಾಟರ್ನ್ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಗೈಡ್ ಮಾಡಿದಾಗ ಅವ್ರು ಕೋಚ್ ಆಗ್ಬೋದು. ಆದರೆ ಒಬ್ಬ IAS ಆಫೀಸರ್ ಮಾತ್ರ IAS ಆಫೀಸರ್ ಆಗಬೇಕು ಅನ್ಕೊತಾ ಇರುವಂಥ ವಿದ್ಯಾರ್ಥಿಗೆ ಮೆಂಟರ್ ಆಗೋದಕ್ಕೆ ಸಾಧ್ಯ. ಸೊ ಸಕ್ಸಸ್ ಮತ್ತು ಫೇಲ್ಯೂರಿನ ಮಧ್ಯದ ಗ್ಯಾಪ್ ಏನಂತಂದರೆ ಮೆಂಟರ್ಶಿಪ್. ಒಬ್ಬ ಡಾಕ್ಟರ್ ಅಷ್ಟೇ ಡಾಕ್ಟರ್ ಆಗಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಮೆಂಟರ್ ಮಾಡೋದಕ್ಕೆ ಸಾಧ್ಯ. ಆ ಡಾಕ್ಟರ್ ಒಳ್ಳೆ ಕೋಚ್ ಕೂಡ ಆಗಿದ್ದು, ಒಳ್ಳೆ ಟೀಚರ್ ಕೂಡ ಆಗಿದ್ದು, ಟೀಚ್ ಮಾಡಿರುವಂಥ ಅನುಭವ ಇದ್ದರೆ, ಇಡೀ ವ್ಯಾಪ್ತಿಯನ್ನು ತಿಳಿದಿದ್ದರೆ ಅದಕ್ಕಿಂತ ಉತ್ತಮವಾದ ಕಲಿಕೆಯ ಅವಕಾಶ ನಿಮ್ಮ ಮಕ್ಕಳಿಗೆ ಬೇರೆ ಯಾವುದೂ ಇಲ್ಲ. ನಾನು ಐ ಆಮ್ ಎ ಮೆಡಿಕಲ್ ಡಾಕ್ಟರ್. ನಮ್ಮ ರೀಬಿಲ್ಡ್ ಇಂಡಿಯಾ ಮೆಡಿಕಲ್ ಅಕಾಡೆಮಿ, ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ನಾವೇನು ಕ್ರಿಯೇಟ್ ಮಾಡಿದೀವೋ ಇದರ ಫೌಂಡಿಂಗ್ ಆಗಿರೋದು, ಇದನ್ನು ಕಟ್ಟಿರೋವಂಥದ್ದು ನಾನು ಡಾಕ್ಟರ್ ವರುಣ್ ಮೂರ್ತಿ, ಮೆಡಿಕಲ್ ಡಾಕ್ಟರ್. ಕಳೆದ 22-23 ವರ್ಷಗಳಿಂದ ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನು ಟ್ರೈನ್ ಮಾಡಿದ್ದೀನಿ. 10,000ಕ್ಕೂ ಹೆಚ್ಚು ಟೀಚರ್ಸನ್ನು ಟ್ರೈನ್ ಮಾಡಿದ್ದೀನಿ. 150ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ಗೆ ಗೈಡ್ ಮಾಡಿದ್ದೀನಿ. ಕರೆಂಟ್ಲಿ ಮೇಘಾಲಯ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನಾನೇ ರೂಪಿಸಿ ಅದನ್ನು ಲೀಡ್ ಮಾಡ್ತಾ ಇದ್ದೀನಿ. ಸಾವಿರಾರು ಜನ ವಿದ್ಯಾರ್ಥಿಗಳು ತಮ್ಮ ಡಾಕ್ಟರ್ ಆಗಬೇಕು ಅನ್ನೋ ಕನಸುಗಳನ್ನು ಯಶಸ್ವಿಯಾಗಿ ಪೂರೈಸಿಕೊಂಡಿದ್ದಾರೆ. ಈ ಒಬ್ಬ ಇನ್ಸ್ಟ್ರಕ್ಟರ್ ಆಗಿ, ಒಬ್ಬ ಟೀಚರ್ ಆಗಿ, ಒಬ್ಬ ಕೋಚ್ ಆಗಿ, ಒಬ್ಬ ಮೆಂಟರ್ ಆಗಿ ಒಂದು ವ್ಯವಸ್ಥೆಯನ್ನು ಕಟ್ಟಿದ್ದೀವಿ. ಒಬ್ಬ ಡಾಕ್ಟರ್ ಶುರು ಮಾಡಿರುವಂಥ ವ್ಯವಸ್ಥೆ ಅಷ್ಟೇ ಅಲ್ಲ, ಇದು ಡಾಕ್ಟರ್ಗಳೇ ನಡೆಸೋವಂಥ ವ್ಯವಸ್ಥೆ. ಫೌಂಡೆಡ್ ಬೈ ಅ ಡಾಕ್ಟರ್, ಲೆಡ್ ಆ್ಯಂಡ್ ಮೆಂಟರ್ಡ್ ಬೈ ಡಾಕ್ಟರ್ಸ್. ಸೊ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಳೋ ಆಸೆ ಒಂದಿದ್ರೆ ಸಾಲದು, ಅದಕ್ಕೆ ಗೈಡೆನ್ಸ್ ಪ್ರತಿ ಹಂತದಲ್ಲೂ ಬೇಕಾಗುತ್ತೆ. PUCನಲ್ಲಿ ನೀವು 2 ವರ್ಷ ಫಸ್ಟ್ PUC, ಸೆಕೆಂಡ್ PUC ಅಥವಾ 11th ಆ್ಯಂಡ್ 12th ಸ್ಟ್ಯಾಂಡರ್ಡ್ ಮಾಡುವಾಗ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ನೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಚಾಲೆಂಜ್. ಆದರೆ ಅಲ್ಲಿಗೆ ಮುಗಿಯೋದಿಲ್ಲ ಸಮಸ್ಯೆಗಳು, ಅಲ್ಲಿಂದ ಶುರು ಆಗುತ್ತೆ ಚಾಲೆಂಜಸ್. ಕಷ್ಟಪಟ್ಟು MBBS ಸೀಟ್ ತೊಗೊಂಡ್ರು MBBSನ್ನು ಸರಿಯಾಗಿ ನಾವು ನಿಭಾಯಿಸಬೇಕು ಅಂತಂದರೆ ಆ 5.5 ವರ್ಷ ನಾವು ಏನು ಮಾಡಬೇಕು ಅನ್ನುವಂಥ ಮೆಂಟರ್ಶಿಪ್ ಅವಶ್ಯಕತೆ ಇದೆ. MBBS ಮುಗಿದೋಯ್ತು, ಅಲ್ಲಿಗಾಗೋಯ್ತು ನನ್ನ ಕೆಲಸ, ಅದೂ ಇಲ್ಲ. MBBS ಮುಗಿದ ಮೇಲೆ PGಗೆ ಪ್ರಿಪೇರ್ ಆಗಬೇಕು. MD ಅಥವಾ MS ಮಾಡಬೇಕು ಅಂತಂದರೆ PG ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಅದೊಂದು ದೊಡ್ಡ ಸಮುದ್ರ. PUCನಲ್ಲಾದರೂ ಸರಿಯಾಗಿ ಪ್ರಿಪೇರ್ ಆಗ್ತಾ ಇರೋರು, ಸರಿಯಾಗಿ ಪ್ರಿಪೇರ್ ಆಗದೇ ಇರುವಂಥವ್ರು ಎಲ್ಲರೂ ಒಟ್ಟಿಗೆ ತಯಾರಿ ಮಾಡ್ತಿರ್ತಾರೆ. ಆದರೆ PG ಎಂಟ್ರೆನ್ಸಿಗೆ ಪ್ರಿಪೇರ್ ಆಗೋರು ಎಲ್ಲರೂ ಡಾಕ್ಟರ್ಸೇ ತಾನೆ. ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಅದಾದಮೇಲೆ ಪ್ರತಿ ಹಂತದಲ್ಲೂ ನಾನೊಬ್ಬ ಡಾಕ್ಟರ್ ಆದಮೇಲೆ ನನಗೆ ಯಾರೋ ಒಬ್ಬರು ಸೀನಿಯರ್ ಡಾಕ್ಟರ್ ಗೈಡೆನ್ಸ್ ಬೇಕು. ಅವ್ರಿಗೆ ಸೀನಿಯರ್ ಡಾಕ್ಟರ್ ನಾನಾದರೆ ನನಗೆ ಇನ್ನೂ ಮುಂದಕ್ಕೆ ಹೋಗೋದಕ್ಕೊಬ್ಬರು ಗೈಡೆನ್ಸ್ ಬೇಕು. ಸೊ ಇಡೀ ಜೀವನದ ಒಂದು ಹಂತದಲ್ಲೂ ನನಗೆ ಒಬ್ಬ ವೈದ್ಯನಾಗಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಗೈಡೆನ್ಸ್ ಬೇಕು. ಅನದರ್ ಬಿಗ್ಗೆಸ್ಟ್ ಚಾಲೆಂಜ್, ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಏನಂತಂದರೆ PUCನಲ್ಲಿ ಎಕ್ಸಾಮ್ಗೋಸ್ಕರ ಅಂತ ಮಾಡುವಂಥ ತಯಾರಿನಲ್ಲಿ ಮೆಡಿಕಲ್ ಸೀಟ್ ಕೆಲವ್ರಿಗೆ ಸಿಕ್ಕಿಬಿಟ್ರು, ಮೆಡಿಕಲ್ ಸೀಟ್ ಸಿಕ್ಕಿದ ಮೇಲೆ MBBS ಮಾಡುವಾಗಲಿ ಅಥವಾ PG ಮಾಡುವಾಗಲಿ PUC ಮುಗಿದ ನಂತರದಲ್ಲಿ ಇಡೀ ಮೆಡಿಕಲ್ ಎಜುಕೇಷನ್ನಲ್ಲಿ ಕಲಿಸೋರು ಯಾರೂ ಇರೋದಿಲ್ಲ. ನಿಮಗೆ ಕಲಿಯೋದು ಸಮುದ್ರದಷ್ಟಿರುತ್ತೆ. ಕಲಿಯೋದನ್ನು ಕಲಿದಲ್ಲೇ ನೀವು ನೀವು ಕಲಿಬೇಕಾಗಿರುವಂಥ ಅಷ್ಟು ಸಮುದ್ರದಷ್ಟು ಕಾಂಟೆಂಟನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ಸಮಸ್ಯೆಗಳಿದೆ. PUC 2 ವರ್ಷ ಏನಿದೆ, ಆ 2 ವರ್ಷ ಈ ಎಲ್ಲ ಸಮಸ್ಯೆಗಳನ್ನು ನಾವು ಸರಿಯಾಗಿ ನಿಭಾಯಿಸೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯಗಳನ್ನು ಡೆವಲಪ್ ಮಾಡ್ಕೊಳ್ಳುವಂಥ ಕಾಲ. ಆ 2 ವರ್ಷದಲ್ಲಿ ಸಬ್ಜೆಕ್ಟನ್ನು ಯಾರು ಕಲಿಸಿಲ್ಲ ಅಂತಂದರೂ ಕಲಿಯೋದು ಹೇಗೆ ಅನ್ನೋದನ್ನು ನಾನು ಕಲಿಬೇಕು. ಅದರ ಪ್ರಯೋಗ ಮಾಡಿಕೊಂಡು ನೀಟ್ ಪರೀಕ್ಷೆಗೆ ಬೇಕಾಗಿರುವಂಥದ್ದನ್ನು ಕಲಿಬೇಕು. ನಾನು ಯಾವುದೇ ಪರೀಕ್ಷೆಯನ್ನು ಬೇಕಾದರೂ ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ನಾನು ಕಂಪ್ಲೀಟ್ ಮಾಡ್ಬೋದು ಅನ್ನೋಂಥ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು. ಅದಕ್ಕೆ ಬೇಕಾಗಿರುವಂಥ ಕಾಂಪಿಟೆನ್ಸ್ ಬಿಲ್ಡ್ ಆಗಬೇಕು, ಸಾಮರ್ಥ್ಯಗಳು ಬಿಲ್ಡ್ ಆಗಬೇಕು. ಈ 2 ವರ್ಷದಲ್ಲಿ ಇಡೀ ಜೀವನದಲ್ಲಿ ಬರುವಂತಹ ಪ್ರೊಫೆಷನಲ್ ಆ್ಯಂಡ್ ಪರ್ಸನಲ್ ಸೋಷಿಯಲ್ ಚಾಲೆಂಜಸ್ ಏನಿದೆ ಇದನ್ನು ಫೇಸ್ ಮಾಡುವಂಥ ಎಬಿಲಿಟೀಸ್ ನಾನು ಡೆವಲಪ್ ಮಾಡಿಕೊಡ್ಬೇಕು. ಸೊ ನೀವು
PUC ನಿಮ್ಮ ಮಕ್ಕಳು ಇವಾಗ 10th ಸ್ಟ್ಯಾಂಡರ್ಡ್ ಮುಗಿಸ್ತಾ ಇದ್ದಾರೆ, 10th ಸ್ಟ್ಯಾಂಡರ್ಡ್ ಮುಗಿಸ್ತಿದ್ದಾರೆ, ಅವರನ್ನು ಡಾಕ್ಟರ್ ಮಾಡಿಬಿಡ್ತೀವಿ. ಯಾವುದಪ್ಪ ಬೆಸ್ಟ್ ಇನ್ಸ್ಟಿಟ್ಯೂಷನ್, ಯಾವುದರ ಅಡ್ವರ್ಟೈಸ್ಮೆಂಟ್ ನಾನು ಊರು ತುಂಬ ನೋಡ್ತೀನಿ, ಎಲ್ಲೋ ಒಂದು ಕಡೆ ಬೆಸ್ಟ್ ಅಂತ ಅನಿಸುತ್ತೆ ನನಗದು, ಅಲ್ಲೋಗಿ ಸೇರಿಸ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ಮಕ್ಕಳ ಜೀವನಕ್ಕೆ ನೀವು ಮಾಡ್ತಾ ಇರುವಂಥ ಅತಿ ದೊಡ್ಡ ದ್ರೋಹ. ಏನು ಮಾಡಬೇಕು? ಯಾವ ಸಂಸ್ಥೆಯಲ್ಲಿ, ಎಲ್ಲಿ ನಿಮ್ಮ ಮಕ್ಕಳಿಗೆ 2 ವರ್ಷದಲ್ಲಿ ಒಂದು ಬಾಲಕ ಅಥವಾ ಬಾಲಕಿಯಿಂದ ಜೀವನವನ್ನು ನಿಭಾಯಿಸೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯಗಳನ್ನು ಡೆವಲಪ್ ಮಾಡುವಂತಹ ಯುವಕನಾಗಿ, ಒಬ್ಬ ವಯಸ್ಕನಾಗಿ ತಯಾರು ಮಾಡುವಂತಹ ವ್ಯವಸ್ಥೆ ಎಲ್ಲಿದೆ ಅನ್ನೋದನ್ನು ನೀವು ಹುಡುಕಬೇಕು. ವ್ಯವಸ್ಥೆ ನಿಮ್ಮ ಮಕ್ಕಳ ಜೀವನಕ್ಕೆ ಉಪಯೋಗ ಮಾಡಿಕೊಡುತ್ತೆ ಹೊರತು ಬರೀ ಮೆಡಿಕಲ್ ಸೀಟ್ ಸಿಕ್ತು ಅಂತ ಅಂದ ಮಾತ್ರಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಭಾಳ ದೊಡ್ಡ ಒಂದು ವ್ಯವಸ್ಥೆ ಇದು. ನಮ್ಮ ವ್ಯವಸ್ಥೆ ಒಳಗಡೆ ಯಾರೆಲ್ಲ ಬರ್ತಾರೋ ಮಕ್ಕಳು ಎಲ್ಲ ಆಯಾಮಗಳಲ್ಲೂ ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡ್ಕೊಳ್ಳೋದನ್ನು ಕಲಿಸ್ತೀವಿ. ಅವ್ರು ಕಲಿಯೋದು ಹೇಗೆ ಕಲಿಸ್ತೀವಿ, ಅವ್ರು ನೋಟ್ಸ್ ಮಾಡೋದು ಹೇಗೆ ಕಲಿಸ್ತೀವಿ, ಅವರು ರಿವಿಷನ್ ಹೇಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಒಂದು ಅಸೆಸ್ಮೆಂಟ್ ಹೆಂಗೆ ತೊಗೊಳ್ಬೇಕು, ನಾನು ಸರಿಯಾದ ದಾರಿನಲ್ಲಿ ಪ್ರಿಪೇರ್ ಮಾಡ್ತಿದ್ದೀನೋ ಇಲ್ವೋ ಅನ್ನೋದನ್ನು ಹೆಂಗೆ ತಯಾರಿ ಮಾಡ್ಕೊಳ್ಳೋದು, ನಾನು ಹೆಂಗೆ ಪತ್ತೆ ಮಾಡೋದು ಅದನ್ನು ಕಲಿಸ್ತೀವಿ. ಮತ್ತು ಒಂದು ಅಸೆಸ್ಮೆಂಟಿನ ಆಧಾರದ ಮೇಲೆ ಲಾಭ ಪಡ್ಕೊಳ್ಳೋದು ಹೇಗೆ ಅದನ್ನು ಕಲಿಸ್ತೀವಿ. ಸೊ ಒಂದು ಇಡೀ ವ್ಯವಸ್ಥೆಯನ್ನು ನಾವು, ನಿಮ್ಮ ಮಕ್ಕಳು ನಮ್ಮ ಜೊತೆನೇ ಇರ್ತಾರೆ, 24 ಗಂಟೆ 2 ವರ್ಷ ನಮ್ಮ ಜೊತೆಗೆ ಇರ್ತಾರೆ. ಫಸ್ಟ್ PUC ಸೆಕೆಂಡ್ PUCನಲ್ಲಿ ಪೂರ್ಣ ಪ್ರಮಾಣದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್, ನೀಟ್ಗೆ ಮಾತ್ರ ಡಾಕ್ಟರ್ ಆಗಬೇಕು ಅನ್ನೋಂಥವ್ರಿಗೆ ಮಾತ್ರ ಮಾಡಿರುವಂಥ ಒಂದು ವ್ಯವಸ್ಥೆ. 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ನಾವು ತಯಾರಿ ಮಾಡಿದ್ದೀವಿ. ನನ್ನ 25 ವರ್ಷಗಳ ಟೀಚಿಂಗ್ ಅನುಭವದಲ್ಲಿ ಸುಮಾರು 30 ವರ್ಷಗಳಷ್ಟು ನನ್ನ ಪ್ರಯೋಗಗಳಲ್ಲಿ ಕಂಡುಕೊಂಡಿರುವಂಥ ಒಂದು ಯಶಸ್ಸಿನ ಸೂತ್ರ ಅದು 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್. ಈ ಸಕ್ಸಸ್ ಬ್ಲೂ ಪ್ರಿಂಟನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೀವಿ. ಅಭ್ಯಾಸ ಮಾಡ್ತಾ ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಿ ಅವರು ಯಶಸ್ವಿ ಆಗೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಆ ಸಾಮರ್ಥ್ಯವನ್ನು ಬಳಸ್ಕೊಂಡು ಮೆಡಿಕಲ್ ಸೀಟ್ ತೊಗೊಳ್ತಾರೆ. ಸೊ ಮೆಡಿಕಲ್ ಸೀಟ್ ತೊಗೊಳ್ಬೇಕು ಅನ್ನೋದು ಒಂದೇ ಉದ್ದೇಶ ಅಲ್ಲ, ಮೆಡಿಕಲ್ ಸೀಟ್ ಸಿಕ್ಕೇ ಸಿಗುತ್ತೆ. ನಮ್ಮಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ 70% 10th ಸ್ಟ್ಯಾಂಡರ್ಡಲ್ಲಿದ್ದರೆ ಸಾಕು, 70% ಮಾರ್ಕ್ಸ್ ಇದ್ದರೂ ಸಾಕು, ಅವರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ತಗೊಂಡು ಡಾಕ್ಟರ್ ಆಗುವಂಥ ಸಾಧ್ಯತೆ, ಸಾಮರ್ಥ್ಯ ಅವರಲ್ಲಿ ಖಂಡಿತವಾಗಲೂ ಇದೆ. ಅವರಿಗೆ ಬೇಕಾಗಿರುವಂಥದ್ದು ಪೂರಕವಾದಂಥ ಒಂದು ವಾತಾವರಣ. ಈ ವಾತಾವರಣ ಹೇಗಿರುತ್ತೆ, ನಮ್ಮ 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್ ಏನು, ಇದೆಲ್ಲದನ್ನು ನಾನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು. ನಮ್ಮ ಈ ವ್ಯವಸ್ಥೆಯ ಬಗ್ಗೆ ಇರುವಂಥ ಎಲ್ಲ ವಿಡಿಯೋಗಳನ್ನು ನೀವು ಒಂದೊಂದನ್ನೇ ನೋಡ್ತಾ ಹೋಗಿ, ವ್ಯವಸ್ಥೆ ಹೇಗಿರಬೇಕು, ಏನನ್ನು ಮಾಡಿದ್ರೆ ಯಶಸ್ಸು ಸಿಗುತ್ತೆ, ಜೀವನದಲ್ಲಿ ಯಾವುದೇ ವಿಷಯದಲ್ಲಾದರೂ ನಾವು ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು, ಇದೆಲ್ಲದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಇದೆಲ್ಲದರ ಆಧಾರದ ಮೇಲೆ ನಿಮ್ಮ ಮಕ್ಕಳ 2 ವರ್ಷ ಇರಬೇಕೆ ಹೊರತು ಬರೀ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ 4 ರ್ಯಾಂಕ್ಗಳನ್ನು ಪಬ್ಲಿಷ್ ಮಾಡ್ತು ಅದರ ಆಧಾರದ ಮೇಲೆ ತೊಗೊಂಡೋಗಿ ನನ್ನ ಮಗುನ ಸೇರಿಸ್ತೀನಿ. ಯಾರಿಗೋ ಬಂದಿರುವಂಥ ರಿಸಲ್ಟ್ ನಿಮ್ಮ ಮಕ್ಕಳಿಗೆ ಬರುವಂಥ ರಿಸಲ್ಟಿಗೆ ಗ್ಯಾರಂಟಿ ಅಲ್ಲ. ಯಾರಿಗೋ ಬಂದಿರುವಂಥ ರಿಸಲ್ಟಿಗೆ ಏನು ವ್ಯವಸ್ಥೆ ಕಾರಣ ಆಯಿತು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಆ ವ್ಯವಸ್ಥೆ ನಿಮ್ಮ ಮಕ್ಕಳಿಗೂ ಯಶಸ್ಸನ್ನು ಕೊಡುತ್ತಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಅರ್ಥದ ಆ ಒಂದು ತಿಳುವಳಿಕೆಯ ಆಧಾರದ ಮೇಲೆ ನಿಮ್ಮ ನಿರ್ಧಾರಗಳಿರಬೇಕೇ ಹೊರತು ಯಾವುದೋ ಅಡ್ವರ್ಟೈಸ್ಮೆಂಟಿನ ಆಧಾರದ ಮೇಲೆ ಇರಬಾರ್ದು. ಸೊ ಡಾಕ್ಟರ್ ಆಗಬೇಕು ಅನ್ನುವಂಥ ಆಸೆ ಇರುವಂಥ ಮಕ್ಕಳಿಗೆ ಡಾಕ್ಟರ್ ಆಗೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯ ಇರುತ್ತೆ. ಸರಿಯಾದ ವಾತಾವರಣ ಅವರಿಗೆ ಸಿಕ್ಕಾಗ ಆ ಸಾಮರ್ಥ್ಯ ಜಾಗೃತವಾಗುತ್ತೆ. ಆ ಸಾಮರ್ಥ್ಯಗಳು ಜಾಗೃತವಾದಾಗ ಆ ಸಾಮರ್ಥ್ಯವನ್ನು ಬಳಸ್ಕೊಂಡು ಪರೀಕ್ಷೆಯನ್ನು ಗೆಲ್ಲೋದಕ್ಕೆ ಬೇಕಾಗಿರುವಂಥ ತಯಾರಿ ಅವರು ಮಾಡಬೇಕು. ಆ ಥರ ಒಂದು ಪೂರಕವಾದ ವಾತಾವರಣ ಇರುವಂಥ ವ್ಯವಸ್ಥೆಗಳು ಮಾತ್ರ ಯಾವುದೇ ವಿದ್ಯಾರ್ಥಿಗಾದರೂ ಯಶಸ್ಸನ್ನು ಕೊಡುತ್ತೆ. ಪೂರಕವಾದ ವಾತಾವರಣ ಇಲ್ಲ ಅಂತಾದರೆ ಒಬ್ಬ ಸಮರ್ಥನಾದ ವಿದ್ಯಾರ್ಥಿ ಕೂಡ ಫೇಲ್ಯೂರ್ ಆಗ್ತಾನೆ. ಇದನ್ನು ನಿಮಗೆ ನಾನು ತಿಳಿಸಬೇಕಿತ್ತು. ಸೊ ಈ ನಮ್ಮ ವ್ಯವಸ್ಥೆ ಬಗ್ಗೆ 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್ ಬಗ್ಗೆ ಇನ್ನೂ ಬೇರೆ ಬೇರೆ ಸವಾಲುಗಳೇನು ಅದೆಲ್ಲದ್ರ ಬಗ್ಗೆ ಸಣ್ಣ ಸಣ್ಣ ವಿಡಿಯೋಗಳನ್ನು ನಾನು ಮಾಡ್ತೀನಿ. ಅದನ್ನು ನೀವು ನೋಡಿ ಇಡೀ ಪ್ಲೇಲಿಸ್ಟನ್ನು ನೀವು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಕ್ಕಳ ಜೀವನಕ್ಕೆ ಯಾವ ನಿರ್ಧಾರ ಸರಿಯಾದದಿರುತ್ತೋ ಆ ನಿರ್ಧಾರವನ್ನು ನೀವು ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ಬರೀ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಖರ್ಚು ಮಾಡೋದಷ್ಟೇ ನಿಮ್ಮ ಕರ್ತವ್ಯ ಅಲ್ಲ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಪರವಾಗಿ ನೀವು ಮಾಡುವಂಥ ನಿರ್ಧಾರ ತಿಳುವಳಿಕೆಯ ಆಧಾರದ ಮೇಲಿರಬೇಕು, ವ್ಯವಸ್ಥಿತವಾದ ನಿರ್ಧಾರ ಆಗಿರಬೇಕು. ಸೊ ಮಕ್ಕಳಿಗೆ ಒಳ್ಳೆಯದಾಗಲಿ. ನಿಮ್ಮ ಕನಸುಗಳು, ನಿಮ್ಮ ಪ್ರಯತ್ನ, ನಿಮ್ಮ ಮಕ್ಕಳ ಆಸೆ ಎಲ್ಲವೂ ಈಡೇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.